ಬಂಧುಗಳೇ, ಈ ದೇಶದಲ್ಲಿ 2006ರಲ್ಲಿ ಅತ್ಯಂತ ಅಪರೂಪವಾದ ವಿಶೇಷವಾದ ಈ ದೇಶದಾದ್ಯಂತ ಅರಣ್ಯ ಭೂಮಿ ಮತ್ತು ಅರಣ್ಯ ಅರಣ್ಯಗಳ ಮೇಲೆ ಅವಲಂಬಿಸಿ ಜೀವನ ಮಾಡ್ತಕ್ಕಂಥ ಸಮುದಾಯಗಳಿಗೆ ಹಕ್ಕನ್ನು ಮಾಡಬೇಕಂತೇಳಿ ಅತ್ಯಂತ ಆಸಕ್ತಿಯಿಂದ UPA ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ 2006ರಲ್ಲಿ ಒಂದು ವಿಶೇಷವಾದ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಈ ಕಾಯ್ದೆಯನ್ನು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಅಧಿನಿಯಮ 2006 ಅಂತ ಕರೀತಾರೆ. 2006ರಲ್ಲಿ ಕಾಯ್ದೆ ಬರುತ್ತೆ, 8ರಲ್ಲಿ ನಿಯಮಗಳಾಗುತ್ತೆ, 2012ರಲ್ಲಿ ನಿಯಮಗಳು ತಿದ್ದುಪಡಿ ಆಗುತ್ತೆ. ಈ ಎಲ್ಲ ಸಿದ್ಧತೆ ತರುವಾಯ ಈ ದೇಶದಾದ್ಯಂತ ಅರಣ್ಯ ಹಕ್ಕು ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಜಾರಿಯಾಗುತ್ತೆ. ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಜಾರಿಗೆ ಬರುತ್ತೆ. ಅದರಂತೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಂಜನೇಯವರು ಮಂತ್ರಿ ಇದ್ದಾಗ, ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಇದ್ದಾಗ 13ನೇ ಇಸ್ವಿನಲ್ಲಿ ಒಂದು ಅರಣ್ಯ ಕಾಯ್ದೆಯ ತರಬೇತಿಗೋಸ್ಕರ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾರೆ. ಉದ್ದೇಶ ಇಷ್ಟೇ: ಅರಣ್ಯ ಹಕ್ಕು ಕಾಯ್ದೆಯ ಅನುಷ್ಠಾನ ಇಲಾಖೆ ಅಧಿಕಾರಿಗಳಾದ ಕಂದಾಯ, ಅರಣ್ಯ, ಪಂಚಾಯತ್ ರಾಜ್, ಸಮಾಜ ಕಲ್ಯಾಣ, ಗಿರಿಜನ ಕಲ್ಯಾಣ ಈ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮತ್ತು ತಳಮಟ್ಟದ ಅಧಿಕಾರಿಗಳಿಗೆ ಕಾಯ್ದೆಯ ಪರಿಪೂರ್ಣ ಜ್ಞಾನ ಬರಬೇಕು, ತರಬೇತಿ ಕೊಡಬೇಕಂತ ಹೇಳಿ ತರಬೇತಿಗಳು ಮುಗಿಯುತ್ತೆ. ತರಬೇತಿಗಳು ಮುಗಿದಾದ ಮೇಲೆ ಈ ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ಆರಂಭ ಆಗುತ್ತೆ. ಪಂಚಾಯತ್ ರಾಜ್ ಇಲಾಖೆಯವರು ಅರಣ್ಯ ಸಮಿತಿಗಳನ್ನು ರಚನೆ ಮಾಡ್ತೀವಿ ಅಂತ ಜವಾಬ್ದಾರಿ ತಗೊಳ್ಬಿಡ್ತಾರೆ. ಭಾಳ ಉತ್ಸುಕತೆಯಿಂದ ಮೇಲ್ಮಟ್ಟದ ಅಧಿಕಾರಿಗಳು ಎಲ್ಲ PDOಗಳಿಗೆ ಸುತ್ತೋಲೆಗಳು ಕಳಿಸ್ತಾರೆ. ಇಂತಿಷ್ಟು ದಿವಸದೊಳಗೆ ನೀವು ಅರಣ್ಯ ಸಮಿತಿಗಳನ್ನು ರಚನೆ ಮಾಡಿ ಪಟ್ಟಿ ಕೊಟ್ಬಿಡ್ಬೇಕು. ಕಾಯ್ದೆಯನ್ನು ವ್ಯಾಪಕವಾಗಿ ಪ್ರಚಾರ ಮಾಡದೆ, ಕಾಯ್ದೆಯ ಬಗ್ಗೆ ಜನಜಾಗೃತಿಗೊಳಿಸದೆ, ಕಾಯ್ದೆ ಬಗ್ಗೆ ಮಾಹಿತಿಯನ್ನು ಜನರಿಗೆ ಕೊಡದೆ, ಕಾಯ್ದೆಯ ಬಗ್ಗೆ ಜ್ಞಾನವನ್ನು ಅನುಷ್ಠಾನ ಅಧಿಕಾರಿಗಳು ಪಡ್ಕೊಳ್ಳದೆ ಹೊರತು ಈ ಸಮಿತಿಯನ್ನು ರಚನೆ ಮಾಡೋದು ಅತ್ಯಂತ ತಪ್ಪಾಗುತ್ತೆ. ಭಾಳ ವೇಗವಾಗಿ ತುರ್ತಾಗಿ ತರಾತುರಿಯಲ್ಲಿ ಈ ಜಿಲ್ಲೆಯ ಎಲ್ಲ ಪಂಚಾಯತಿಗಳ ವ್ಯಾಪ್ತಿಗಳ ಜನವಸತಿ ಪ್ರದೇಶಗಳು, ಗ್ರಾಮಗಳು, ಹಾಡಿ ಹಟ್ಟಿಗಳಲ್ಲಿ ಸಮಿತಿಗಳು ರಚನೆ ಮಾಡಿ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿ ಜಿಲ್ಲಾಡಳಿತ ಮುಂದೆ ಇಟ್ಬಿಡುತ್ತೆ. ಈ ಜಿಲ್ಲೆಯಲ್ಲಿ ಆ ಹೆಸರಿನ ವ್ಯಕ್ತಿ ಹುಟ್ಟೇ ಇಲ್ಲ, ಬದುಕೇ ಇಲ್ಲ, ಅವನ ಅಸ್ತಿತ್ವವೇ ಇಲ್ಲ ಅಂಥ ಹೆಸರುಗಳು ಸಮಿತಿಗಳಲ್ಲಿ ಸೇರ್ಪಡೆಯಾಗಿದ್ದು ಅತ್ಯಂತ ಹಾಸ್ಯಾಸ್ಪದವಾದ ವಿಚಾರ. ಭಾಳ ನೋವಾಗುತ್ತೆ ನಮಗೆ ಇದನ್ನು ಹೇಳಲಿಕ್ಕೆ. ಈ ಜಿಲ್ಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡತಕ್ಕಂಥ ಪ್ರಾಥಮಿಕ ಹಂತ, ಬಹುಮುಖ್ಯವಾದ ಹಂತ ಅರಣ್ಯ ಹಕ್ಕು ಸಮಿತಿಗಳನ್ನು ರಚನೆ ಮಾಡೋ ಕಾಲದಲ್ಲೇ ಕಾಯ್ದೆಗೆ ಅಪಚಾರ ಆಯಿತು. ಅರಣ್ಯ ಹಕ್ಕು ಸಮಿತಿ ಕೇವಲ ಅದೊಂದು ಸಮಿತಿಯಲ್ಲ, ಅದೊಂದು ಅರೆಕಾಲಿಕ ನ್ಯಾಯಾಲಯ, ಕ್ವಾಸಿ ಜುಡಿಷಿಯಲ್ ಕೋರ್ಟ್. ಈ ಸಮಿತಿ ತೀರ್ಮಾನ ಮಾಡಿದ್ದನ್ನು ಮುಂದಿನ AC ಅಧ್ಯಕ್ಷತೆ ಸಮಿತಿ ಆಗಲಿ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಸಮಿತಿ ಆಗಲಿ ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ, ಸುಲಭ ಸಾಧ್ಯವೂ ಅಲ್ಲ. ಇಂಥ ಪರಮಾಧಿಕಾರವನ್ನು, ಪವಿತ್ರವಾದ ಅಧಿಕಾರವನ್ನು ಹೊಂದಿರತಕ್ಕಂಥ ಅರಣ್ಯ ಸಮಿತಿಯ ರಚನೆ ಮಾಡೋ ಕಾಲದಲ್ಲಿ ಅನುಷ್ಠಾನ ಇಲಾಖೆ ಅಧಿಕಾರಿಗಳು ತಾಳ ತಪ್ಪು ಹೆಜ್ಜೆಯನ್ನು ತೊಳೆದ್ರು. ಇಲ್ಲೇ ನಮಗೆ ಅನುಮಾನ ಆರಂಭ ಆಯಿತು. ಅದಕ್ಕಾಗಿ ಎಚ್ಚೆತ್ತುಕೊಂಡಂಥ ನಾವು ಈ ಜಿಲ್ಲೆಯ ಎಲ್ಲ ಅರಣ್ಯ ಸಾಗುವಳಿದಾರರನ್ನ ಸೇರಿಸಿಕೊಂಡು ಜಿಲ್ಲಾ ಅರಣ್ಯ ಸಾಗುವಳಿದಾರರ ಹೋರಾಟ ಸಮಿತಿಯನ್ನು ರಚನೆ ಮಾಡಿದ್ವಿ. ಬಗರ್ಹುಕುಂ ಸಾಗುವಳಿದಾರರ ಜಿಲ್ಲಾ ಹೋರಾಟ ಸಮಿತಿಯನ್ನು ರಚನೆ ಮಾಡಿದ್ವಿ. ಪ್ರಜಾಶಕ್ತಿ ನಮ್ಮ ಸಂಘಟನೆಯ ನೇತೃತ್ವದಲ್ಲಿ ಈ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಪ್ರಚಾರವನ್ನು ಮಾಡಿ ನಮಗೆ ಎಲ್ಲೆಲ್ಲಿ ಸಂಪರ್ಕ ಬರ್ತಾರೆ ಆ ಜನರನ್ನು, ಅಧಿಕಾರಿಗಳನ್ನು ಅಲ್ಲಿ ಕರ್ಕೊಂಡೋಗಿ ಆ ಹಾಡಿ ಹಟ್ಟಿ ಗ್ರಾಮಗಳಲ್ಲಿ, ಜನವಸತಿ ಪ್ರದೇಶಗಳಲ್ಲಿ ಅರಣ್ಯ ಸಮಿತಿಗಳ ರಚನೆ ಮಾಡಿದ್ವಿ. ಪರಿಣಾಮವಾಗಿ ನಮಗೆ ಸಂಪರ್ಕ ಇರ್ತಕ್ಕಂಥ ಹಳ್ಳಿಗಳು, ಹಾಡಿ ಹಟ್ಟಿ ಜನವಸತಿ ಪ್ರದೇಶಗಳಿಂದ ಸಮಿತಿಗಳ ರಚನೆ ಮಾಡತಕ್ಕಂಥ ಸಮಿತಿಗಳಿಂದ 5573 ಅರ್ಜಿಗಳನ್ನು ನಾವು ಕೊಡಿಸಿದ್ವಿ. ಈ ಜಿಲ್ಲೆಯಲ್ಲಿ ಅರಣ್ಯದಂಚಿನ ಗ್ರಾಮಗಳಲ್ಲಿ ಬದುಕತಕ್ಕಂಥ ಕುಟುಂಬಗಳು, ಅರಣ್ಯ ಭೂಮಿಯನ್ನು, ಅರಣ್ಯ ಉತ್ಪನ್ನಗಳನ್ನು ನಂಬಿ ಬದುಕತಕ್ಕಂಥ ಕುಟುಂಬಗಳು 15,000 ಕುಟುಂಬಗಳಿದೆ. ನಾವೊಂದು ಸಮೀಕ್ಷೆ ಮಾಡಿಸಿದ್ವಿ. ಈ ಅರಣ್ಯ ಕಾಯ್ದೆ ಬಂದೇ ಬರುತ್ತೆ, ಮುಂದೆ ನಮಗೆ ಗೊತ್ತಿತ್ತು ಇದು ಬರುತ್ತೆ, ಇದನ್ನು ಅನುಷ್ಠಾನ ಮಾಡೋ ಕಾಲದಲ್ಲಿ ಫಲಾನುಭವಿಗಳನ್ನು ನಾವು ಪತ್ತೆ ಹಚ್ಚಬೇಕಂತೇಳಿ ಈ ಜಿಲ್ಲೆಯಾದ್ಯಂತ ಸಮಗ್ರವಾದ ಸಮೀಕ್ಷೆಯನ್ನು ಮಾಡಿದ್ದೀವಿ. 15,000 ಕುಟುಂಬಗಳು ಅರಣ್ಯ ಭೂಮಿಯನ್ನು, ಅರಣ್ಯ ಉತ್ಪನ್ನಗಳನ್ನು ನಂಬಿ ಬದುಕತಕ್ಕಂಥ ಕುಟುಂಬಗಳಿದ್ದಾವೆ. ಈ ಪೈಕಿ ಕೇವಲ 5,573 ಅರ್ಜಿಯನ್ನು ಕೊಟ್ವಿ. ಅಷ್ಟೊತ್ತಿಗೆ 2016ನೇ ಇಸ್ವಿ ಬಂತು. ಅಧಿಕಾರಿಗಳು, ಅನುಷ್ಠಾನ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಒಂದು ಕೃತಕವಾದ ಕಾರಣವನ್ನು ಕೊಟ್ಟು ತಡೆಯನ್ನು ಒಡ್ಡಿ ಕೊನೆ ದಿನಾಂಕ ಇದು ಅರ್ಜಿ ತಗೊಳ್ಳಕ್ಕೆ ಬರೋದಿಲ್ಲ. ಕಾಯ್ದೆ ನಿರಂತರ, ಯಾವ ಬೇಕಾದ್ರೆ ಅರ್ಜಿ ಕೊಡ್ಬೋದು.
ಇವತ್ತು ಕೂಡ ಈ ರಾಜ್ಯದಲ್ಲಿ ದೇಶದಲ್ಲಿ ಅರ್ಜಿಗಳನ್ನು ತಗೊಳ್ತಾರೆ, ಪರಿಶೀಲನೆ ಮಾಡ್ತಿದ್ದಾರೆ, ಹಕ್ಕುಪತ್ರಗಳು ವಿತರಣೆ ಮಾಡ್ತಾರೆ, ಎಲ್ಲ ಹಂತದ ಸಮಿತಿಯ ಸಭೆಗಳು ನಡೆಯುತ್ತೆ, ಗ್ರಾಮ ಸಭೆಗಳು ನಡೆಯುತ್ತೆ. ಆದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 2016ನೇ ಇಸ್ವಿಯಿಂದ ಇವತ್ತಿನವರೆಗೂ ಯಾವ ಪ್ರಕ್ರಿಯೆ ನಡೆದ ಸಂಪೂರ್ಣ ಇಡೀ ಅನುಷ್ಠಾನ ಇಲಾಖೆ ಅಧಿಕಾರಿಗಳ ಕಾರ್ಯವೇ ಸಂಪೂರ್ಣ ನಿಷ್ಕ್ರಿಯವಾಗಿ 5,573 ಅರ್ಜಿಯನ್ನು ಕೊಟ್ಟಿದ್ವಿ. ಆ ಪೈಕಿ ಕೇವಲ 358 ಕುಟುಂಬಗಳು ಮಾತ್ರ ಭೂಮಿಯನ್ನು ಮಂಜೂರು ಮಾಡಿ, ಅದು ನಮ್ಮ ಸಂಘಟನೆಗಳ 23, 25, 18 ದಿವಸ 14 ದಿವಸ ನಿರಂತರವಾಗಿ ಅಡಿಗೆ ಮಾಡ್ತಾ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಠಿಕಾಣಿ ಹೂಡಿದ ಪರಿಣಾಮವಾಗಿ, ನಮ್ಮ ಪ್ರಬಲ ವಿರೋಧದ ಕಾರಣದಾಗಿ, ನಮ್ಮ ಗಟ್ಟಿದನೆಯ ಪರಿಣಾಮವಾಗಿ ಈ ಜಿಲ್ಲೆಯಲ್ಲಿ ನಾಮಕಾವಸ್ಥೆ ಅರಣ್ಯ ಕಾಯ್ದೆಯನ್ನು ಮಂಜೂರು ಮಾಡಿ ಕೇವಲ 358 ಕುಟುಂಬಗಳು ಭೂಮಿ ಕೊಟ್ಟು ಕೈ ತೊಳ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇನ್ನು 5,000ಕ್ಕಿಂತ ಹೆಚ್ಚು ಅರ್ಜಿಗಳ ಬಹುಸಂಖ್ಯಾತ ಅರ್ಜಿಗಳು ಮಂಜೂರಾಗಲಿಕ್ಕೆ ಬಾಕಿ ಇದ್ದಾವೆ. ಅವೆಲ್ಲವೂ ಕೂಡ ಅನರ್ಹ ಅರ್ಜಿಗಳು ಅಂತೇಳಿ ಅವರ ದಾಖಲೆಗಳಲ್ಲಿ ಅದು ರಿಜೆಕ್ಟೆಡ್ ಅಂತ ಬರ್ಕೊಂಡು ಅವು ಪೆಂಡಿಂಗ್ ಮಾತ್ರ ಕೆಲವು ಬೆಳವಣಿಗೆ ಸಂಖ್ಯೆಗಳ ಅರ್ಜಿಗಳನ್ನ ಪೆಂಡಿಂಗ್ ಅಂತ ತೋರಿಸ್ತಾ ಕಾಲ ತಳ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ನಾವು ಎಲ್ಲೆಲ್ಲಿ ಸಂಪರ್ಕ ಇದ್ದೀವಿ, ಯಾವ ಹಳ್ಳಿಗೆ ಸಂಪರ್ಕ ಇದ್ದೀವಿ, ನಮ್ಮ ಸಂಘಟನೆ ಎಲ್ಲಿ ಸಂಪರ್ಕ ನಮ್ಮ ಸೋಂಕು ತಗಲಿದೆ ಜನರಿಗೆ, ಅವರೆಲ್ಲರೂ ಕೂಡ ನಿರಂತರವಾಗಿ ಸಭೆಗಳನ್ನು ನಡೆಸ್ತಾರೆ ಸಮಿತಿಯವರು. ಆ ಪೈಕಿ ಚಳ್ಳಕೆರೆ ತಾಲೂಕಿನ ಕುಡಿಹಳ್ಳಿ ಗ್ರಾಮದ ಲಂಬಾಣಿಟ್ಟಿ ಸೇರಿದ 59 ಕುಟುಂಬಗಳು ಸಮಿತಿ ರಚನೆ ಮಾಡಿಕೊಂಡು 2015ರಲ್ಲಿ 59 ಕುಟುಂಬಗಳು ಅರ್ಜಿಗಳನ್ನು ಕೊಡ್ತಾರೆ ಭೂಮಿಯನ್ನು ಮಂಜೂರು ಮಾಡಿ ಅಂಥೇಳಿ. ಈ ಜನರಿಗೆ ಸೋಮಗುದ್ದು ಸರ್ವ ನಂಬರ್ನ 41, 42, ಕುಡಿಹಳ್ಳಿ ಸರ್ವ ನಂಬರ್ನ 117, 3 ಸರ್ವ ನಂಬರ್ಗಳಲ್ಲಿ ಒಟ್ಟು 218 ಎಕರೆ ಭೂಮಿ ಇದೆ. ಇವರ ಪೂರ್ವಜರು, ಈ ಅರ್ಜಿದಾರರು ಕೊಟ್ಟಿದ್ದಾರೆ 59 ಜನ, ಇವರ ಪೂರ್ವಜರು ಅವರ ತಲತಲಾಂತರಗಳಿಂದ 106 ವರ್ಷಗಳಿಂದ ಇದೇ ಭೂಮಿಯನ್ನು ನಂಬಿ ಬದುಕ್ತಾ ಇದ್ದರು. ಅದಕ್ಕಾಗಿ ಅವರು ಅರಣ್ಯ ಭೂಮಿಯನ್ನು ಪಡೀಲಿಕ್ಕೆ ಎಲ್ಲ ಅರ್ಹತೆ ಇದೆ ಅಂತೇಳಿ ಏನು ಅರ್ಜಿ ಕೊಟ್ಟಿದ್ದಾರೆ, ಅದಕ್ಕೆ ಸಮರ್ಥನೆ ಮಾಡ್ತಕ್ಕಂಥ ಎಲ್ಲ ದಾಖಲೆಗಳಲ್ಲಿದೆ. ನನ್ನ ಹೆಸರು ಪುರುಷೋತ್ತಮ ನಾಯಕ್ ಅಂತೇಳಿ, ನಾವು ಕುರುಡಳ್ಳಿ ಲಂಬಾಣಿಟ್ಟಿ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರಾಗಿದ್ದೀವಿ. ನಮ್ಮ ಸಮಿತಿಯಲ್ಲಿ 14 ಜನ ಸದಸ್ಯರಿದ್ದೀವಿ. ನಾವು ಏನು ಅರಣ್ಯ ಹಕ್ಕು ಸಮಿತಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಲ್ಯಾಂಡನ್ನು ಉಳುಮೆ ಮಾಡ್ಕೊಳ್ತಾ ಇರ್ತಕ್ಕಂತಹ ಜನರ ಒಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅರ್ಜಿಗಳನ್ನು ಕಾನೂನು ಪ್ರಕಾರ ನಾವು ಪುಟಪ್ ಮಾಡಿದ್ವಿ 2015ರಲ್ಲಿ. 2015ರಲ್ಲಿ ಕೊಟ್ಟರೂ ಕೂಡ ಕಾಯ್ದೆ ಪ್ರಕಾರ 90 ದಿನದೊಳಗಾಗಿ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಹಕ್ಕುಪತ್ರಗಳನ್ನು ಕೊಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಸಂಬಂಧಪಟ್ಟಂತಹ ಸಮಿತಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದಕ್ಕೆ ಇದನ್ನು ಅರಣ್ಯ ಹಕ್ಕು ಕಾಯ್ದೆ 2005ರ ಆಕ್ಟ್ ಏನು ಹೇಳುತ್ತೆ, ಮತ್ತು 2012ರ ಒಂದು ಅಮಿಟ್ಮೆಂಟ್ ಕೂಡ ಅದು ಅರಣ್ಯ ಹಕ್ಕು ಉಳುಮೆ ಮಾಡ್ತಾ ಇರ್ತಕ್ಕಂತಹ ಜನರಿಗೆ ಅನುಕೂಲಕರವಾಗ್ತಕ್ಕಂಥ ರೀತಿಯಲ್ಲಿ ಕಾನೂನುಗಳಿದ್ದಾವೆ. ಆದ್ರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆಗಳು ಇದಕ್ಕೆ ಸರಿಯಾದ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದೇ ರೀತಿಯಾಗಿ ಏನು ನಮ್ಮ ಗ್ರಾಮದ ಅರಣ್ಯ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂತಹ ಸರ್ವೆ ನಂಬರ್ ಸೋಮಗುದ್ದು 41, 42 ಮತ್ತು ಕುರುಡಹಳ್ಳಿಯ 117 ಸರ್ವೆ ನಂಬರಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ. ಇನ್ನು ಸುಮಾರು ಒಂದು 5ರಿಂದ 6 ಅರ್ಜಿಗಳು ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥವು ಪೆಂಡಿಂಗ್ ಇದ್ದಾವೆ. ಇವತ್ತು 159 ಅರ್ಜಿಗಳನ್ನು ನಾವು ಸಲ್ಲಿಸಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಾಕಷ್ಟು ದಾಖಲೆಗಳು, ಅಂದರೆ ಕಾಯ್ದೆ ಪ್ರಕಾರ 1ರಿಂದ 2 ದಾಖಲೆಗಳಿದ್ರೆ ಸಾಕು ಅಂತ ಹೇಳಿಬಿಟ್ಟು ಕಾಯ್ದೆ ಹೇಳುತ್ತೆ. ಆದರೆ ಅಧಿಕಾರಿಗಳು ಇಲ್ಲಿ ಏನು 1927-28ರಿಂದ 42ನೇ ಸರ್ವೆ ನಂಬರಲ್ಲಿ ಮಂಜಾನಾಯಕ್ ಬಾಬ್ರು ನಾಯಕ್ ಅಂತ ಹೇಳಿಬಿಟ್ಟು ಅವ್ರದ್ದು ಒಂದು ದಾಖಲೆ ಇದೆ. ಅದೇ ರೀತಿಯಾಗಿ ಏನು ವೀರಗಲ್ಲು, ನಾವು ಪುರಾತತ್ವ ಇಲಾಖೆ ಅಧಿಕಾರಿಗಳನ್ನು ಕರ್ಕೊಂಬಂದು ಅದಕ್ಕೆ ಸ್ಪಾಟ್ ವೆರಿಫಿಕೇಷನ್ ಇನ್ಸ್ಪೆಕ್ಷನ್ ಮಾಡಿಸಿದ್ವಿ. ಅವ್ರು ಹೇಳಿದರು ಇದು 16-17ನೇ ಶತಮಾನದ ಒಂದು ವೀರಗಲ್ಲು ಅಂಥೇಳಿ. ಸೊ ಈ ಒಂದು ದಾಖಲೆಗಳು ಕೂಡ ಇಲ್ಲಿ ನಮ್ಮ ಗ್ರಾಮದ ಏನು ಅರಣ್ಯ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡ್ತಾ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಅನುಕೂಲಕರವಾಗ್ತಕ್ಕಂತಹ ಒಂದು ಕುರುಹು ಆಗಿದೆ. ಸೊ ಅದೇ ರೀತಿಯಾಗಿ ಭಾಳಷ್ಟು ಜನ ನೀರಾವರಿಯನ್ನು ಮಾಡ್ಕೊಂಡಿದ್ದಾರೆ. ಬೇರೆ ಕಡೆಯಿಂದ ನೀರು ತೊಗೊಂಬಂದು ನೀರಾವರಿಗಳನ್ನು ಮಾಡಿಕೊಂಡು ಇದೇ ಜಮೀನಿನ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಸುಮಾರು ಅನೇಕ ವರ್ಷಗಳಿಂದ ಇಲ್ಲಿ ನಾಟಿ ಔಷಧಿಗಳನ್ನು ಕೂಡ ಕೊಡ್ತಾ ಇದ್ರು. ಸೊ ಅದು ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಅದು ಅರಣ್ಯದಿಂದಲೇ ಅವಲಂಬಿತವಾಗಿರ್ತಕ್ಕಂತಹ ಒಂದು ಸಮಾಜ ಆಗಿರೋದ್ರಿಂದ ಅದು ನಮ್ಮ ಗ್ರಾಮಕ್ಕೆ ಹೊಂದ್ಕೊಂಡೇ ಅರಣ್ಯ ಜಮೀನಿದೆ.
ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮೂಹಿಕ ಅಂದರೆ ಗ್ರಾಮ ಠಾಣೆಗೆ ಜಮೀನು ಬೇಕು ಅಂತ ಹೇಳಿಬಿಟ್ಟು ಒಂದು 20 ಎಕರೆ ಜಮೀನು ಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ವಿ. ಆ ಅರ್ಜಿನೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಈ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಹಕ್ಕುಪತ್ರಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಕ್ಕಾಗಿ ಗ್ರಾಮ ಠಾಣೆಗಾಗಿ ಮತ್ತೆ ಹೊಸದಾಗಿ ಅರ್ಜಿಗಳನ್ನು ತಗೊಂಡು ಈ ಗ್ರಾಮದ ಒಂದು ಎಲ್ರಿಗೂ ಅನುಕೂಲಕರ ಆಗ್ತಕ್ಕಂತಹ ತೀರ್ಮಾನಗಳನ್ನು ಸರ್ಕಾರ ಮತ್ತು ಅಧಿಕಾರಿಗಳು ತಗೋಬೇಕು ಅಂತ ಹೇಳ್ಬಿಟ್ಟು ನಾ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂತ. ನಾವು ಕುರುಡೇಳಿ ಲಂಬಾಣಿ ಲಂಬಾಣಿ ಜನಾಂಗದವರು. ನಾವು 1925 20ರಿಂದ 25 ಪೂರ್ವದಿಂದಲೂ ನಮ್ಮ ತಾತ ಮುತ್ತಾತನರು ಆ ವ್ಯವಸಾಯನ ಮಾಡ್ಕೊಂಬರ್ತಿದ್ರು ನಮ್ಮ ಜಮೀನನ್ನ. ಆದರೆ ಮಾಡ್ಕೊತ ಬರ್ತಾ 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 ರಾಜ್ಯಾರಣ್ಯಕ್ಕೆ ಸೇರಿಕೊಂಡ್ರು. 1965 ಇಸ್ವಿಯಲ್ಲಿ ರಾಜ್ಯಾರಣ್ಯಕ್ಕೆ ಸೇರಿಕೊಂಡಿದ್ದಾರೆ. ಅಲ್ಲಿ ನಮ್ಮ ಕುರುಹುಗಳು ಇದ್ದಾವೆ. ಬೈಲನೊಬ್ಬ, ಬೈಲ ಆಂಜನೇಯ ಮತ್ತು ಬೀರ್ಗಲ್ಲು ಮತ್ತು ನಮ್ಮ ತಾತ ಮುತ್ತಾತನರು ಸತ್ತೋಗಿರ್ತ ಮಶಾನ್ಗಳು ಕೂಡ ಅದರಲ್ಲಿ ನಾವು ಹಾಕೋಗಿದ್ದಾರೆ. ಹಿಂದಿನ ಕಾಲದವರು, ನಾವಲ್ಲ, ನಾವು ಇವತ್ತು ಹಾಕಿಲ್ಲ. ಹಿಂದಿನ ಕಾಲದಲ್ಲೂ ನಮ್ಮ ತಾತ ಮುತ್ತಾತನವರು ಇದ್ದಾರೆ. ಮತ್ತು ಈಗ ನಮ್ಮ ಪೀಳಿಗೆಯಲ್ಲಿ ಆಗ್ತಕ್ಕಂಥ ಸತ್ತೋದರನ್ನು ಕೂಡ ಅಲ್ಲಿ ನಾವು ಹಾಕ್ತಾ ಸಮಾಧಿನೂ ಇದೆ. ನಾವು ಮಾಡಿಕೊಂಡು ಆ ಜಮೀನನ್ನು ಬಿಟ್ಟರೆ ನಮಗೆ ಬೇರೆ ಜಮೀನು ಯಾವುದೂ ಇಲ್ಲ, ಯಾರಿಗೂ ಇಲ್ಲ. ಅಕಸ್ಮಾತ್ರ ಯಾರನ್ನ ಇದ್ದರೆ, ಆಕಸ್ಮಿಕವಾಗಿ ಇದ್ದರೆ 1-2 ಎಕರೆ ಇರ್ಬೋದು, ಅದು ಇಲ್ಲ ಅಂತ ಸುಮಾರು 70% ನಾವು ಹೇಳಬಲ್ವಿ. ಯಾರವೂ ಜಮೀನಿಲ್ಲ. ಅದನ್ನು ಬಿಟ್ಟರೆ ನಮಗೇನೂ ಇಲ್ಲ. ಅದನ್ನೇ ಈಗ ನಮ್ಮ ರಾಜ್ಯ ಅರಣ್ಯ ಸಮಿತಿ ಅಂತ ಮಾಡಿಕೊಂಡು ನಾವು 1912ರಿಂದ ನಾವು ರಾಜ್ಯ ಅರಣ್ಯ ಸಮಿತಿ ಮಾಡಿಕೊಂಡು ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ಕೊತ ಬರ್ತಾ ಇದ್ದೀವಿ. ಆ ಸಮಿತಿಯಲ್ಲಿ ನಾವು ಪ್ರತಿ ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ಒಮ್ಮೆ ನಾವು ಕಲಿತು ಮೀಟಿಂಗ್ ಮಾಡಿ ಒಮ್ಮತದಿಂದ ಹೋರಾಟ ಮಾಡಿ ನಾವು ಅದನ್ನು ತಡೆಗಟ್ಕೋಬೇಕು, ನಾವು ತಗೋಬೇಕು ಅಂತ ನಾವು ಮಾಡ್ತಾಯಿದ್ದೀವಿ. ನಾವು ಅರ್ಜಿಗಳು ಕೊಟ್ಟು ಸುಮಾರು ವರ್ಷಗಳಾದ್ರೂ ನಮಗೆ ಯಾವುದೇ ರೀತಿಯಿಂದ ಅನುಕೂಲನೂ ಇಲ್ಲ. ಆಕ್ಟ್ ಪ್ರಕಾರ ನೋಡಿದರೆ ಭಾಳ ಕಡಿಮೆ ದಿನಗಳಿಂದಲೂ ಕೂಡ ನಮಗೆ ಅದ್ರ ಬಗ್ಗೆ ಯಾವುದೇ ರೀತಿಯಿಂದ ಅನುಕೂಲತೆ ಆಗ್ತಾ ಇಲ್ಲ. ಅದರಿಂದ ಇಲ್ಲಿ ಇರ್ತಕ್ಕಂಥ ಅರಣ್ಯಾಧಿಕಾರಿಗಳಾಗಲಿ, ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ತಾಲೂಕು ಅಧಿಕಾರಿಗಳಾಗಲಿ, ಇಲ್ಲ ಜಿಲ್ಲಾಧಿಕಾರಿಗಳಾಗಲಿ, ಅವರು ನಮ್ಮ ಅರ್ಜಿಯನ್ನು ಸ್ವೀಕರಿಸಿಕೊಂಡು ನಮ್ಮನ್ನು ಮುಂದಿನ ಕ್ರಮಕ್ಕಾಗಿ ಅವರು ಯಾವುದೇ ರೀತಿಯಿಂದ ಅನುಕೂಲ ಮಾಡ್ತಾ ಇಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಈ ಹೋರಾಟಕ್ಕೆ ತಕ್ಕ ಫಲನೂ ಸಿಗಬೇಕು ಮತ್ತು ನಮ್ಮ ಜಮೀನುಗಳಿಗೆ ನಮಗೆ ಹಕ್ಕುಪತ್ರ ಅಂದರೆ ಇದು ಸಾಗುವಳಿ ಚೀಟಿಯನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ, ಮತ್ತು ನಾವು ಮುಂದೆ ಯಾವುದಾದ್ರೂ ಒಂದು ಅನುಕೂಲ ಮಾಡ್ಕೊಂಡು ಹೋಗಲಿಕ್ಕೆ ಯಾವುದನ್ನ ಮಾಡಿಕೊಂಡು ಜೀವನೋಪಾಯ ಮಾಡೋಕ್ಕೆ ನಮಗೆ ದಾರಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತೇನೆ. ಕುರುಡೇಳಿ ಲಂಬಾಣಿಯ ಅರಣ್ಯ ಸಮಿತಿಯಿಂದ ತಮ್ಮ ಭೂಮಿಯ ಮಂಜೂರಾತಿಗಾಗಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ 59 ಕುಟುಂಬಗಳಿಗೆ ಅವರು ಸಾಗುವಳಿ ಮಾಡಿರ್ತಕ್ಕಂಥ ಸೋಮಗುತ್ತು ಸರ್ವೆ ನಂಬರ್ನ 41, 42, ಕುರುಡೇಳಿ ಸರ್ವೆ ನಂಬರ್ನ 117 ಸರ್ವೆ ನಂಬರ್ಗಳಲ್ಲಿ 1930ಕ್ಕಿಂತ ಪೂರ್ವ ಈ ಭೂಮಿಯನ್ನು ಮಾಡಿದ ಯಾವ್ದಾದ್ರು ದಾಖಲೆಗಳಿದ್ದರೆ ಕೊಡಿ ಅಂತೇಳಿ ರಾಮಜೋಗಿಳಿಯ PDO ಮೇಡಮ್ ಅವರು ಒತ್ತಾಯ ಮಾಡ್ತದಂತೆ. ಕಾಯ್ದೆಯಲ್ಲಿ ಭಾಳಷ್ಟು ಸಾಕ್ಷಿಗಳು ಹೇಳುತ್ತೆ ಕಾಯ್ದೆ. ಈ ಸಾಗುವಳಿದಾರರು ಪೂಜೆ ಮಾಡ್ತಕ್ಕಂಥ ಪವಿತ್ರವಾದ ಮರಗಳು, ಆರಾಧನೆ ಮಾಡ್ತಕ್ಕಂಥ ದೇವರುಗಳು, ದೇವಸ್ಥಾನಗಳು, ಅವರ ಹಿರಿಯರ ಸಮಾಧಿಗಳು, ಅವರ ವಂಶಜರು ಪೂರ್ವಜರು ತಲತಲಾಂತರಗಳಿಂದ ಬದುಕಿದ್ರು ಅನ್ನೋದಕ್ಕೆ ಸಿಗ್ತಕ್ಕಂಥ ಸಾಂಪ್ರದಾಯಿಕ ಪಾರಂಪರಿಕ ಸಾಕ್ಷಿಗಳಾದ ವೀರಗಲ್ಲುಗಳು, ಕಂದಾಯ ಅರಣ್ಯ ಇಲಾಖೆಗಳ ನೋಟಿಸುಗಳು, ಅವರು ಯಾವ್ದಾದ್ರು ಕೇಸ್ ದಾಖಲಿಸಿದರೆ ಆ FIR ಕಾಪಿಗಳು, ಈ ಹಿರಿಯರ ಹೇಳಿಕೆ, ಈ ಥರ ನೂರಾರು ಸಾಕ್ಷಿಗಳನ್ನು ಕೇಳುತ್ತೆ ಕಾಯ್ದೆ. ಈ ಕುರುಡೇಳಿ ಲಂಬಾಣಿಯ ಸಮಿತಿಯವರು ಸಾಗುವಳಿದಾರ ಸಲ್ಲಿಸತಕ್ಕಂಥ ಸರ್ವೆ ನಂಬರ್ಗಳಲ್ಲಿ ಪುರಾತನವಾದ ದೇವಸ್ಥಾನಗಳಿದ್ದಾವೆ. ಬೈಲನಪುತ್ತ ದೇವಸ್ಥಾನ ಇದೆ, ಇವರ ಹಿರಿಯರ ಸಮಾಧಿಗಳಿದ್ದಾವೆ.
42-41 ಆ ಸರ್ ನಂಬರ್ನಲ್ಲಿ ವೀರಗಲ್ಲಿದೆ. ರಾಷ್ಟ್ರೀಯ ವಸ್ತು ಇಲಾಖೆಯವರನ್ನು ಆ ಜನ ಕರ್ಕೊಂಡ್ಬಂದು ಅಧ್ಯಯನ ಮಾಡಿಸಿದ್ದಾರೆ, ಸ್ಥಳ ತನಿಖೆ ಮಾಡಿಸಿದ್ದಾರೆ. ಇದು 16-17ನೇ ಶತಮಾನಕ್ಕೆ ಸಂಬಂಧಪಟ್ಟ ಸಾಕ್ಷಿ ಅಂತ ಹೇಳುತ್ತೆ. ನೀವು ಅರಣ್ಯ ಕಾಯ್ದೆಯಲ್ಲಿ ಏನು 1930ಕ್ಕಿಂತ ಮೊದಲು ಇರ್ತಕ್ಕಂಥ ದಾಖಲೆ ಕೊಡಿ ಅಂತ ಕೇಳ್ತಿರಲ್ಲ, ಇದು 16-17ನೇ ಶತಮಾನದ ಹಿಂದಿನಿಂದಲೂ ಕೂಡ ಈ 59 ಜನ ಏನು ಅರ್ಜಿ ಕೊಟ್ಟಿದ್ದಾರೆ, ಇವರ ಪೂರ್ವಜರು ತಲತಲಾಂತರಗಳಿಂದ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇದೇ ಭೂಮಿಯನ್ನು ಇದೇ ಜಾಗವನ್ನು ನಂಬಿ ಬದುಕಿದ್ದಾರೆ. ಇನ್ನು 42ನೇ ಸರ್ವೆ ನಂಬರ್ನಲ್ಲಿ ಈಗ 59 ಜನ ಅರ್ಜಿ ಕೊಟ್ಟಿದ್ದಾರೆ. ಅದರಲ್ಲಿ ಮಂಜನಾಯಕ ಸಾಂಬ್ರಾನಾಯಕ ಅನ್ನೋ ಒಂದು ಫಲಾನುಭವಿ ಏನಿದ್ದಾರೆ, ಅರ್ಜಿದಾರ ಇದ್ದಾನೆ, ಅವರ ಕುಟುಂಬ, ಅವರ ಪೂರ್ವಜರು ಅದೇ ಮಂಜನಾಯಕ ಸಾಂಬ್ರಾನಾಯಕ ಅನ್ನೋ ಅರ್ಜಿದಾರರು ವಾರಸ್ದಾರ ಇವತ್ತೇನು ಅರ್ಜಿ ಕೊಟ್ಟಿದ್ದಾರೆ, ಅವರ ಹೆಸರು ಕಂದಾಯ ದಾಖಲೆಗಳಲ್ಲಿ 1926-27 ಸಾಲಲ್ಲಿ ನಮೂದಾಗಿದೆ. ಇದಕ್ಕಿಂತ ಇನ್ನೆಷ್ಟು ಸಾಕ್ಷಿ ಬೇಕೆಂತ ಸಾಕ್ಷಿ ಬೇಕು ನಿಮಗೆ? 16ನೇ-17ನೇ ಶತಮಾನದ ವೀರಗಲ್ಲಿದೆ, ಪೂಜೆ ಮಾಡ್ತಕ್ಕಂಥ ಪವಿತ್ರವಾದ ದೇವಸ್ಥಾನಗಳಿದೆ, ಹಿರಿಯರ ಸಮಾಧಿಗಳಿದ್ದಾವೆ, ಹಿರಿಯರು ಹೇಳಿಕೆ ಕೊಟ್ಟಿದ್ದಾರೆ. ಇವರು ಅವರ 92 ವರ್ಷದ ಒಬ್ಬ ಹಿರಿಯ ಇವತ್ತಿಲ್ಲ, ನಮ್ಮ ಜೊತೆಗೆ ಕಾಲವಾಗಿದ್ದಾನಂತ. ಅವರು 17ನೇ ಇಸ್ವಿನಲ್ಲಿ ಅವರಿಗೆ ಒಂದು ಹಿರಿಯ ಸಾಕ್ಷಿ ಹೇಳಿಕೆ ಕೊಟ್ಟಿದ್ದಾರೆ, ಹಿರಿಯರ ಹೇಳಿಕೆ. ಇನ್ನು ಕಂದಾಯ ದಾಖಲೆಯಲ್ಲಿ 26ನೇ ಇಸ್ವಿ 1926-27ನೇ ಇಸ್ವಿನಲ್ಲಿ ಇದೇ ಅರ್ಜಿದಾರರ ಪೂರ್ವಜರ ಹೆಸರು ನಮೂದಾಗಿದೆ. ಈ 3 ಸರ್ವೆ ನಂಬರ್ಗಳಲ್ಲಿ ಈ ಗುಡ್ಡಳ್ಳಿ ಲಂಬಾಣಿ ಜನಾಂಗ ಏನು ಕಾಡನ್ನು ಕಿರುಅರಣ್ಯ ಉತ್ಪನ್ನವನ್ನು ಸಂಗ್ರಹ ಮಾಡಿ ತಾವು ಬಳಸಿ ಮಾರಾಟ ಮಾಡ್ತಿದ್ರು, ಕಟ್ಟಿಗೆಯನ್ನು ಸಂಗ್ರಹಿಸಿ, ಒಣ ಕಟ್ಟಿಗೆಯನ್ನು ಸಂಗ್ರಹಿಸಿ ತಾವು ಬಳಸ್ತಾ ಇದ್ರು, ನಗರ ಪ್ರದೇಶಕ್ಕೆ ಒರೆ ಕಟ್ಟಿ ಹೊತ್ಕೊಂಡೋಗಿ ಮಾರಿ ಅದರಿಂದ ಬಂದಂಥ ಹಣದಿಂದ ಜೀವನ ಸಾಗಿಸ್ತಾ ಇದ್ರು. ಪಾರಂಪರಿಕ ವೈದ್ಯರಿದ್ದಾರೆ ಇಲ್ಲಿ. ಈ ಅರಣ್ಯ ಪ್ರದೇಶದಲ್ಲಿ ಗಿಡಮೂಲಿಕೆಗಳಿದ್ದಾವೆ, ಅವುಗಳನ್ನು ಬಳಸಿ ಪಾರಂಪರಿಕ ವೈದ್ಯವನ್ನು ಮಾಡ್ತಾಯಿದ್ರು. ಅವರ ಕುಟುಂಬಗಳು ಕೂಡ ಅರ್ಜಿದಾರರಲ್ಲಿದ್ದಾರೆ. ಇಂಥ ಎಲ್ಲ ಸಮರ್ಥ ಮಾಡತಕ್ಕಂಥ ದಾಖಲೆಗಳಿದ್ದಾಗಿಯೂ ಕೂಡ ಇವರ 59 ಅರ್ಜಿಗಳನ್ನು ಪರಿಶೀಲನೆ ಮಾಡದೆ ಇನ್ನೂ ಈ ಅರ್ಜಿಗಳು ಮಂಜೂರಾಗಿದ್ದಾವೋ, ತಿರಸ್ಕಾರಕ್ಕೊಳಗಾಗಿದ್ದಾವೋ, ಬಾಕಿ ಉಳಿದವೋ ಅನ್ನೋ ಯಾವುದೇ ಸ್ಪಷ್ಟತೆ ಇಲ್ಲ, ಸಂಪೂರ್ಣ ಗೊಂದಲದಲ್ಲೇ ಮುಳುಗಿದ್ದಾವೆ. ಇತ್ತೀಚೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಟಿಪ್ಪಣಿ ಕಳಿಸಿದ್ದಾರೆ. PDO ಅವರನ್ನು ಹಿಡ್ಕೊಂಡು ಸಮಿತಿಗೆ ಬಂದು ನೀವು ಈ ದಾಖಲೆಗಳನ್ನು ಕೊಡಿ, ಇದೇ ದಾಖಲೆಗಳನ್ನು ಕೊಡಬೇಕು. 1930ಕ್ಕಿಂತ ಪೂರ್ವದಲ್ಲಿ ನೀವು ಸಾಗುವಳಿ ಮಾಡಿದ್ದೀರಿ, ಈ ಭೂಮಿಯನ್ನು ಸಮರ್ಥ ದಾಖಲೆ ಕೊಡಬೇಕಿಲ್ಲ ಅಂತೇಳಿ ನಿಮ್ಮ ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡ್ತೀವಿ. ಪ್ರತಿಯೊಬ್ಬ ಅರ್ಜಿದಾರನಿಗೂ ಸಾಕ್ಷಿ ಬೇಕು ಅಂತ ಕೃತಕವಾಗಿ ಕಾಯ್ದೆಯಲ್ಲಿ ಯಾವುದೇ ಇರದಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಈ ಜನರನ್ನು ಅಧೈರ್ಯಗೊಳಿಸಿ ಭಯಭೀತರನ್ನು ಮಾಡಿ ಭೂಮಿ ಹಕ್ಕನ್ನು ಕಳ್ಕೊಳ್ಳೋ ಭಯದಲ್ಲಿ ಜನ ಇದ್ದಾರೆ. ನಾವು ಯಾವುದೇ ಕಾರಣದಿಂದ ಈ ಜನರಿಗೆ ಅನ್ಯಾಯ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನಾವು ಕಾಯ್ದೆ ಪ್ರಕಾರ ಇವರ ಎಲ್ಲ ಅರ್ಹತೆಯಿಂದ ಹೊಂದಿರತಕ್ಕಂಥ ಫಲಾನುಭವಿಗಳು ಇವರಿಗೆ ಅರ್ಜಿಯನ್ನು ತಕ್ಷಣವೇ ಇವರ ಅರ್ಜಿಗಳನ್ನು ನೀವು ಗ್ರಾಮ ಸಭೆಯಲ್ಲಿ ಮಂಡಿಸಿ, ರಾಮಜಗಳ್ಳಿ ಪಂಚಾಯತ್ PDOಗೆ ನಾವು ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ನೀವು ಅವರ ಅರ್ಜಿಗಳನ್ನು ನೀವೇನು ಮುಖ್ಯ ಕಾರ್ಯದರ್ಶಿ ಬಂದಿದ್ದು ಕೊಟ್ಟಿದ್ದಾರೆ, ಅದು ಭಾಳ ಸರಳವಾಗಿದೆ, ನಾನು ನೋಡಿದ್ದೀನಿ. ಅದನ್ನು ತುಂಬಿಕೊಡ್ತಾರೆ ಅವರು. ಸಮರ್ಥ ದಾಖಲೆಗಳಿದೆ, ಪರಿಪೂರ್ಣ ದಾಖಲೆಗಳವರಲ್ಲಿದೆ. ಅವುಗಳನ್ನು ನೀವು ಸೇರಿಸಿ ಅದನ್ನು ತಗೊಂಡು ಗ್ರಾಮ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಮಾಡಿ AC ಕಮಿಟಿಗೆ ತಕ್ಷಣವೇ ಒತ್ತಾಗಬೇಕು. ಆ ಮೂಲಕ ಅರಣ್ಯ ಸಾಗುವಳಿದಾರರಿಗೆ ಅವಕಾಶ ಮಾಡಬೇಕು, ಹಕ್ಕನ್ನು ಕೊಡಿಸ್ಬೇಕು ಅಂತ ಕೇಳ್ತೀವಿ. ಇನ್ನು ಆ ಗ್ರಾಮ ಠಾಣಕ್ಕೆ, ಗ್ರಾಮಕ್ಕೆ, ವಸತಿಗೆ, ಗ್ರಾಮದ ಉದ್ದೇಶ ಶಾಲೆ, ಅಂಗನವಾಡಿ, ಇನ್ನೇನು ಕ್ರೀಡಾಂಗಣ, ಇನ್ನೇನು ಕಟ್ಟಲಿಕ್ಕೆ ಒಂದಿಷ್ಟು ಜಾಗ ಕೇಳಿ B ಫಾರಮನ್ನು ಇವರು ಸಲ್ಲಿಸಿದ್ರಂತೆ. ಅದನ್ನು ಯಾವುದೇ ಪರಿಶೀಲನೆಗೊಳಪಡಿಸದೆ ಗೌಣ ಮಾಡಿದ್ದೀರಾ, ನೀವು ಮನೆ ಮಾಚ್ತಾ ಇದ್ದೀರಾ. ಇದನ್ನು ಕೂಡಲೇ ಪರಿಶೀಲನೆಗೆ ತಗೊಳ್ಬೇಕು. ಇನ್ನು ಅರಣ್ಯ ಕಾಯ್ದೆ ಏನು ಹೇಳುತ್ತೆ, ನಾವು ಕೊಟ್ಟಂಥ ಅರ್ಜಿಯನ್ನು ಕೇವಲ 90 ದಿವಸದೊಳಗಾಗಿ ಎಲ್ಲ ಹಕ್ಕು ಮಾನ್ಯತೆ ಪ್ರಕ್ರಿಯೆಯನ್ನು ಮುಗಿಸಿ 91ನೇ ದಿವಸ ಹಕ್ಕು ಕೊಡಬೇಕು, ಪತ್ರ ಕೊಟ್ಟುಬಿಡು. ಈ ಜಿಲ್ಲೆಯಲ್ಲಿ ಇದೇ ಗುಡ್ಡಳ್ಳಿ ಲಂಬಾಣಿಯ ಜನ 2015ರಲ್ಲಿ ಅರ್ಜಿಯನ್ನು ಕೊಡ್ತಾರೆ. ಈಗ 2025-26 1 ದಶಕಕ್ಕಿಂತ ಹೆಚ್ಚು ಕಾಲ ಅರ್ಜಿ ಪರಿಶೀಲನೆ ಮಾಡಲಿಕ್ಕೆ ನೀವು ತಗೊಂಡ್ರೆ ಇದು ಕಾಯ್ದೆಯ ಒಂದು ಗಾಂಭೀರ್ಯತೆಯನ್ನು ಉಳಿಸುತ್ತಾ, ಕಾಯ್ದೆಗೆ ಅಪಚಾರವಾಗಿಲ್ವಾ, ನಿಕೃಷ್ಟವಾಗಿ ಸಾಗುವಳಿದಾರನ ನೀವು ನಡೆಸ್ಕೊಂಡಿಲ್ವಾ, ಇದು ನಿಮಗೆ ಅರಿವಾಗಬೇಕು.
ಕಾಯ್ದೆಯನ್ನು ಅನುಷ್ಠಾನ ಮಾಡತಕ್ಕಂಥ ಇಲಾಖೆ ಅಧಿಕಾರಿಗಳೇನಿದ್ದಾರೆ, ಅನುಷ್ಠಾನ ಇಲಾಖೆ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ಭಾಳ ಪವಾಡಗಳನ್ನೇ ಮಾಡಿದ್ದಾರೆ. ಏನು ಪವಾಡ? ಅರಣ್ಯ ಕಾಯ್ದೆಯನ್ನು 90 ದಿವಸ ತಗೊಳ್ಳೋ ಜಾಗದಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಕಾಲ ತಗೊಳ್ತೀರಿ. 3 ರಿಂದ 4 ವರ್ಷಕ್ಕೆ ಮಂಜೂರು ಮಾಡಿದ್ದೀರಿ ಭೂಮಿಯನ್ನು. ದೊಡ್ಡಚೆಲ್ಲೂರು ಗ್ರಾಮದಲ್ಲಿ ರೀಸರ್ ನಂಬರ್ 35ರಲ್ಲಿ ಚಳ್ಳಕೆರೆ ತಾಲೂಕಿನ ದೊಡ್ಡಚೆಲ್ಲೂರು ರಾಜ್ಯ ಅರಣ್ಯ ಭೂಮಿ ಸ್ಟೇಟ್ ಫಾರೆಸ್ಟಲ್ಲಿ ತಲತಲಾಂತರಗಳನ್ನು ಸಾಗುವಳಿ ಮಾಡ್ತಾ